ಗ್ಯಾರಂಟಿ ಯೋಜನೆಗಳ ಸಮಿತಿ ಅನುಷ್ಠಾನಕ್ಕೆ ಸಾಕಷ್ಟು ವಿರೋಧ ಆಗ್ತಾ ಇದೆ. ಅದಕ್ಕೆ ಅಧ್ಯಕ್ಷರು ಹಾಗೂ ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಅಧ್ಯಕ್ಷರನ್ನು ನೇಮಕ ಮಾಡಿ ಅವರಿಗೆ ಸರ್ಕಾರದಿಂದ ಸಂಬಳ ಕೊಡಲಾಗುತ್ತೆ ಅನ್ನೋದು ಬಿಜೆಪಿ ನಾಯಕರ ಆರೋಪ. ಇದಕ್ಕೆ ಸಂಬಂಧ ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರ ಆರೋಪ. ಈ ಬಗ್ಗೆ ಮಾತನಾಡಲಿಕ್ಕೆ ಶಾಸಕರಂತ ಮಂಜು ನಮ್ಮ ಜೊತೆ ಇದ್ದಾರೆ. ಗವರ್ನರ್ ಅವರನ್ನ ಮೀಟ್ ಮಾಡೋಕ್ಕೆ ಹೋಗ್ತಾ ಇದ್ದೀರಾ, ದೂರು ಕೊಡೋಕ್ಕೆ ಹೋಗ್ತಾ ಇದ್ದೀರಾ. ಯಾವ ಒಂದು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಒಂದು ವಿಚಾರಗಳನ್ನ ಇಟ್ಕೊಂಡು ದೂರು ಕೊಡ್ತಾ ಇದ್ದೀರಾ ಸರ್? ಗ್ಯಾರಂಟಿ ಯೋಜನೆಗಳನ್ನು ಅನುಷ್ಠಾನ ಮಾಡ್ತಕ್ಕಂಥದ್ದು ಅವರು ಸರ್ಕಾರಕ್ಕೆ ಚುನಾವಣೆಗಿಂತ ಮುಂಚೆ ಬಂದಂಥ ಸಂದರ್ಭದಲ್ಲಿ ಜನರಿಗೆ ಮಾತು ಕೊಟ್ಟಿದ್ದಲ್ಲ, ಅದನ್ನು ನೆರವೇರಿಸಬೇಕಾದ್ರೆ ಎಲ್ಲ ತಾಲೂಕಿನಲ್ಲಿರ್ತಕ್ಕಂಥ ಸಮಿತಿಗಳು ಶಾಸಕರ ಅಧ್ಯಕ್ಷತೆಯಲ್ಲಿ ಸಮಿತಿಗಳು ಇರ್ತವೆ. ಅದನ್ನು ಬಿಟ್ಟು ಇವರು ಸ್ವತಃ ಪಕ್ಷದ ಕಾರ್ಯಕರ್ತನ ಅಧ್ಯಕ್ಷನಾಗಿ ಮಾಡ್ಕೊಳ್ತಕ್ಕಂಥದ್ದು ಇದು ಕಾನ್ಸ್ಟಿಟ್ಯೂಷನಲ್ಲೂ ಬಾಹಿರ ಅಂತ. ಸೊ ಅದಕ್ಕೆ ಅವ್ರಿಗೆ ಸಂಬಳ ಕೊಡೋದು, 25,000 ಕೊಡೋದು, ನಮಗೆ ಜನ ಗೆಲ್ಸಿದ್ರೆ ನಮಗೆ ಸಂಬಳ ಕೊಡ್ತಾರೆ, ಕೆಲಸ ನಾವೇ ಮಾಡ್ತೀವಿ. ಆಮೇಲೆ ಇದರಲ್ಲಿ ವಿಶೇಷ ಏನು ಅಂದರೆ ಯಾವುದೇ ಕಾರಣದಿಂದ ಮಿಸ್ಯೂಸ್ ಆಗಲ್ಲ. ಡೈರೆಕ್ಟ್ ಅಕೌಂಟ್ಗೆ ಅವ್ರಿಗೆ ಹೋಗ್ತಾ ಇರೋದ್ರಿಂದ ಇದರಲ್ಲಿ ಮಿಸ್ಯೂಸ್ ಪ್ರಶ್ನೆ ಇರೋದಿಲ್ಲ. ಮಿಸ್ಯೂಸ್ ಏನು ಅಂದರೆ ಇವ್ರಿಗೆ ಸಮಿತಿ ಮತ್ತು ಅಧ್ಯಕ್ಷರು ಮಾಡಿದಾರಲ್ಲ, ಆ ದುಡ್ಡು ಕೊಡ್ತಾ ಇರೋದೇ ಮಿಸ್ಯೂಸ್ ಮಾಡ್ಕೋತಾ ಇರೋದು ಇವರು. ಅದ್ರ ಬಗ್ಗೆ ದುಡ್ಡು ಕೊಡ್ತಾ ಇದ್ದಾರೆ ಸರ್. ಮುಂದೆ ಹೋರಾಟ ಈಗ ಸದನ ಒಳಗೂ ಹೋರಾಟ ಆಗ್ತಾ ಇದೆ, ಪ್ರತಿಭಟನೆಗಳು ಕೂಡ ಮಾಡ್ತಾ ಇದ್ದೀರಾ. ಮುಂದೆ ರಾಜ್ಯಪಾಲರಿಗೆ ದೂರು ಕೊಟ್ಟಿದ ಬಳಿಕ ಯಾವ ರೀತಿ ಒಂದು ಹೋರಾಟ ಇರುತ್ತೆ ಸರ್? ಕಾನ್ಸ್ಟಿಟ್ಯೂಷನ್ ಬಗ್ಗೆ ಮಾಡ್ತಾ ಇರ್ತಕ್ಕಂಥ ತಪ್ಪು ಅಂತಕ್ಕಂಥದ್ದನ್ನು ಅವ್ರಿಗೆ ಮಂದಟ್ ಮಾಡ್ತೀವಿ. ಇದು ಮುಂದೆನೂ ಕೂಡ ಹೊರಗಡೆ ಬಂದ ಮೇಲೆ ಹೋರಾಟವನ್ನು ಎಲ್ಲ ತಾಲೂಕು ಮಟ್ಟ ರಾಜ್ಯ ಮಟ್ಟದಲ್ಲಿ ಮಾಡ್ತೀವಿ. ಓಕೆ. ಇದಿಷ್ಟು ಶಾಸಕರಾದಂಥ ಮಂಜು ಅವರ ಮಾತಾಗಿದ್ದು. ಕ್ಯಾಮರಾ ಪರ್ಸನ್ ಸಿದ್ದು ಜೊತೆ LSM TV5 ಬೆಂಗಳೂರು. ಗ್ಯಾರಂಟಿ ಯೋಜನೆಗಳ ಸಮಿತಿ ಅನುಷ್ಠಾನಕ್ಕೆ ಸಾಕಷ್ಟು ವಿರೋಧ ಆಗ್ತಾ ಇದೆ. ಅದಕ್ಕೆ ಅಧ್ಯಕ್ಷರು ಹಾಗೂ ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಅಧ್ಯಕ್ಷರನ್ನು ನೇಮಕ ಮಾಡಿ ಅವರಿಗೆ ಸರ್ಕಾರದಿಂದ ಸಂಬಳ ಕೊಡಲಾಗುತ್ತೆ ಅನ್ನೋದು ಬಿಜೆಪಿ ನಾಯಕರ ಆರೋಪ. ಇದಕ್ಕೆ ಸಂಬಂಧ ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರ ಆರೋಪ. ಈ ಬಗ್ಗೆ ಮಾತನಾಡಲಿಕ್ಕೆ ಶಾಸಕರಂತ ಮಂಜು ನಮ್ಮ ಜೊತೆ ಇದ್ದಾರೆ. ಗವರ್ನರ್ ಅವರನ್ನ ಮೀಟ್ ಮಾಡೋಕ್ಕೆ ಹೋಗ್ತಾ ಇದ್ದೀರಾ, ದೂರು ಕೊಡೋಕ್ಕೆ ಹೋಗ್ತಾ ಇದ್ದೀರಾ. ಯಾವ ಒಂದು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಒಂದು ವಿಚಾರಗಳನ್ನ ಇಟ್ಕೊಂಡು ದೂರು ಕೊಡ್ತಾ ಇದ್ದೀರಾ ಸರ್? ಗ್ಯಾರಂಟಿ ಯೋಜನೆಗಳನ್ನು ಅನುಷ್ಠಾನ ಮಾಡ್ತಕ್ಕಂಥದ್ದು ಅವರು ಸರ್ಕಾರಕ್ಕೆ ಚುನಾವಣೆಗಿಂತ ಮುಂಚೆ ಬಂದಂಥ ಸಂದರ್ಭದಲ್ಲಿ ಜನರಿಗೆ ಮಾತು ಕೊಟ್ಟಿದ್ದಲ್ಲ, ಅದನ್ನು ನೆರವೇರಿಸಬೇಕಾದ್ರೆ ಎಲ್ಲ ತಾಲೂಕಿನಲ್ಲಿರ್ತಕ್ಕಂಥ ಸಮಿತಿಗಳು ಶಾಸಕರ ಅಧ್ಯಕ್ಷತೆಯಲ್ಲಿ ಸಮಿತಿಗಳು ಇರ್ತವೆ. ಅದನ್ನು ಬಿಟ್ಟು ಇವರು ಸ್ವತಃ ಪಕ್ಷದ ಕಾರ್ಯಕರ್ತನ ಅಧ್ಯಕ್ಷನಾಗಿ ಮಾಡ್ಕೊಳ್ತಕ್ಕಂಥದ್ದು ಇದು ಕಾನ್ಸ್ಟಿಟ್ಯೂಷನಲ್ಲೂ ಬಾಹಿರ ಅಂತ. ಸೊ ಅದಕ್ಕೆ ಅವ್ರಿಗೆ ಸಂಬಳ ಕೊಡೋದು, 25,000 ಕೊಡೋದು, ನಮಗೆ ಜನ ಗೆಲ್ಸಿದ್ರೆ ನಮಗೆ ಸಂಬಳ ಕೊಡ್ತಾರೆ, ಕೆಲಸ ನಾವೇ ಮಾಡ್ತೀವಿ. ಆಮೇಲೆ ಇದರಲ್ಲಿ ವಿಶೇಷ ಏನು ಅಂದರೆ ಯಾವುದೇ ಕಾರಣದಿಂದ ಮಿಸ್ಯೂಸ್ ಆಗಲ್ಲ. ಡೈರೆಕ್ಟ್ ಅಕೌಂಟ್ಗೆ ಅವ್ರಿಗೆ ಹೋಗ್ತಾ ಇರೋದ್ರಿಂದ ಇದರಲ್ಲಿ ಮಿಸ್ಯೂಸ್ ಪ್ರಶ್ನೆ ಇರೋದಿಲ್ಲ. ಮಿಸ್ಯೂಸ್ ಏನು ಅಂದರೆ ಇವ್ರಿಗೆ ಸಮಿತಿ ಮತ್ತು ಅಧ್ಯಕ್ಷರು ಮಾಡಿದಾರಲ್ಲ, ಆ ದುಡ್ಡು ಕೊಡ್ತಾ ಇರೋದೇ ಮಿಸ್ಯೂಸ್ ಮಾಡ್ಕೋತಾ ಇರೋದು ಇವರು. ಅದ್ರ ಬಗ್ಗೆ ದುಡ್ಡು ಕೊಡ್ತಾ ಇದ್ದಾರೆ ಸರ್. ಮುಂದೆ ಹೋರಾಟ ಈಗ ಸದನ ಒಳಗೂ ಹೋರಾಟ ಆಗ್ತಾ ಇದೆ, ಪ್ರತಿಭಟನೆಗಳು ಕೂಡ ಮಾಡ್ತಾ ಇದ್ದೀರಾ. ಮುಂದೆ ರಾಜ್ಯಪಾಲರಿಗೆ ದೂರು ಕೊಟ್ಟಿದ ಬಳಿಕ ಯಾವ ರೀತಿ ಒಂದು ಹೋರಾಟ ಇರುತ್ತೆ ಸರ್? ಕಾನ್ಸ್ಟಿಟ್ಯೂಷನ್ ಬಗ್ಗೆ ಮಾಡ್ತಾ ಇರ್ತಕ್ಕಂಥ ತಪ್ಪು ಅಂತಕ್ಕಂಥದ್ದನ್ನು ಅವ್ರಿಗೆ ಮಂದಟ್ ಮಾಡ್ತೀವಿ. ಇದು ಮುಂದೆನೂ ಕೂಡ ಹೊರಗಡೆ ಬಂದ ಮೇಲೆ ಹೋರಾಟವನ್ನು ಎಲ್ಲ ತಾಲೂಕು ಮಟ್ಟ ರಾಜ್ಯ ಮಟ್ಟದಲ್ಲಿ ಮಾಡ್ತೀವಿ. ಇದಿಷ್ಟು ಶಾಸಕರಾದಂಥ ಮಂಜು ಅವರ ಮಾತಾಗಿದ್ದು. ಕ್ಯಾಮರಾ ಪರ್ಸನ್ ಸಿದ್ದು ಜೊತೆ LSM TV5 ಬೆಂಗಳೂರು.